ಇವತ್ತಿನ ವಿಷಯ ಒಂದು ರೋಮಾಂಚನಕಾರಿ ಯಾತ್ರೆ ಒಬ್ಬ ಶಿಷ್ಯನಿಗೆ ಹಾಗೂ ಗುರುವಿಗೂ ಸಹ. ನಾವು ನಮ್ಮ ಜೀವನದಲ್ಲಿ ಪರಿವರ್ತನೆ ಬಯಸ್ತೀವಿ. ಅಂದರೆ ನಮಗೆ ನಿಜವಾಗಿಯೂ ಪರಮಾತ್ಮ ಬೇಕು, ನಿಜವಾಗಿಯೂ ಭಗವತಿ ಬೇಕು, ಆ ಈಶ್ವರಿಯ ತತ್ವದೊಂದಿಗೆ ನಾವು ಒಂದಾಗಬೇಕು. ಈ ರೀತಿ ಬಯಸೋ ಹಾಗಿದ್ರೆ ಮೊದಲು ನಾವು ನಮ್ಮನ್ನು ಅರಿಯಬೇಕಾಗ್ತದೆ. ಯಾಕಂದರೆ ಏನಾಗ್ತದೆ ಅಂದರೆ ಒಂದೊಂದು ಸಲ ಈ ಸಾಧನ ಮಾರ್ಗ ಎಷ್ಟು ಜಟಿಲ ಆಗ್ತದೆ ಅಂದರೆ, ಈಗೇನು ಮಾಡ್ತಾ ಇದ್ದೀವಿ ನಾವು ಎಲ್ಲಿಂದಾದರೂ ಏನನ್ನಾದರೂ ಎತ್ಕೊಂಡು ಬಿಡ್ತೀವಿ. ಈಗಂತೂ ಎಲ್ಲಕ್ಕಿಂತ ಹಾಟ್ ಫೇವ್ರೇಟ್ ಟಾಪಿಕ್ ನಡೀತಾ ಇದೆ ಬ್ರಾಡ್ಕಾಸ್ಟ್ ಅನ್ನೋದು ನಮ್ಮ ಮೈಂಡ್ನ ಡ್ಯುಯಾಲಿಟಿ ಕಡೆಗೆ ಕರೆದೊಯ್ಯುವಂತಹ ಒಂದು ಕಾನ್ಸೆಪ್ಟ್. ಇಲ್ಲಿ ಏನಾಗ್ತದಂದರೆ ನಮ್ಮ ತಲೆಯಲ್ಲಿ ಏನೂ ಪ್ರಶ್ನೆ ಇರಲ್ಲ, ಪ್ರಶ್ನೆ ಅವರೇ ಉದ್ಭವ ಮಾಡಿ ಎದುರಿಗಿನವರೇ ಉತ್ತರ ಕೊಡ್ತಾರೆ. ಆ ಉತ್ತರ ಎಲ್ಲೋ ಎರವಲು ಪಡೆದದ್ದು, ಸಾಲವಾಗಿ ಪಡೆದಂತಹ ಜ್ಞಾನ, ಸ್ವಂತದ್ದಲ್ಲ, ಅನುಭವದ್ದಲ್ಲ. ಇಲ್ಲಿ ಏನಾಗಿದೆ ಅಂದರೆ ಒಂದು ಪುಸ್ತಕದ ಜ್ಞಾನ, ಶಾಸ್ತ್ರದ ಜ್ಞಾನ ಒಳ್ಳೆಯದು, ಓದಬೇಕು. ಇಲ್ಲಿ ಎರಡು ವಿಷಯ ಬರ್ತದೆ. ಒಂದು ಕಲೆಕ್ಟಿವ್ ಮೆಮೊರೀಸ್, ಇನ್ನೊಂದು ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ಕಲೆಕ್ಟಿವ್ ಮೆಮೊರೀಸಲ್ಲಿ ನಾವು ಫೇಸ್ಬುಕ್ಕಲ್ಲಿ ನೋಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ, ಯೂಟ್ಯೂಬಲ್ಲಿ ನೋಡ್ತೀವಿ. ಅದಕ್ಕೆ ತಕ್ಕಾಗೆ ನಮ್ಮನ್ನು ನಾವು ರಿಲೇಟ್ ಮಾಡ್ಕೋತೀವಿ. ನಾನು ನಂಬಿದ್ದು ಅವ್ರು ಹೇಳಿದ್ದು ನಿಜ, ಹಾಗಾಗಿ ಅದನ್ನೇ ಸತ್ಯ ಅಂತ ನಂಬ್ತೀವಿ. ಇನ್ನು ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಇದೇನು ಹೊಸತಲ್ಲ, ಆದಿ ಕಾಲದಿಂದಲೂ ಇದೆ. ಇದು ಆವಾಗಿಂದ ಅಂದರೆ ಭಗವಂತ ಶಿವ ರಚಯಿತ ತಮ್ಮ ದೃಷ್ಟಿಯ ಅನುಸಾರ, ಅಂದರೆ ಅವರು ಎಲ್ರಿಗೂ ಎಲ್ಲವನ್ನು ಕಲಿಸ್ಲಿಕ್ಕೆ ಆಗಲ್ಲ. ಅದು ಊರ್ಜೆಯಲ್ಲಿ ವೈಬ್ರೇಟ್ ಆಗ್ತಾ ಇದೆ. ಆ ಊರ್ಜೆ ಎಲ್ರಿಗೂ ಪ್ರಧಾನ ಆಗಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ. ಆ ಊರ್ಜೆ ಎಲ್ರಿಗೂ ಪ್ರಧಾನ ಆಗಬೇಕು ಅನ್ನೋದೇನಿಲ್ಲ. ಹಾಗಾಗಿ ಇಷ್ಟೆಲ್ಲ ಸಂಪ್ರದಾಯ, ಇಷ್ಟೆಲ್ಲ ಮಾರ್ಗ, ಅಧ್ಯಯನಗಳಾಗಿವೆ. ಅದೇ ಕಲೆಕ್ಟಿವ್ ಕಾನ್ಷಿಯಸ್ನ ಪ್ರಮಾಣಿತ ಮಾಡಲಿಕ್ಕೆ ವೇದವ್ಯಾಸರು 28 ಸಲ ಬಂದರು. ಅಂದರೆ ಇಲ್ಲಿ ವೇದವ್ಯಾಸ ಅಂದರೆ ಒಂದು ಪದವಿ, ಅಲ್ಲಿ ಯಾರು ಬರ್ತಾರೆ ಹೋಗ್ತಾರೆ, ಪ್ರಧಾನಮಂತ್ರಿ ಪದವಿ ಥರ. ಅದೇ ವೇದವ್ಯಾಸ ಅಂದರೆ ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ವೇದಗಳಲ್ಲಿ ಯಾರೆಲ್ಲ ಋಷಿ ಮುನಿಗಳಿದ್ದಾರೆ ಅವರು ಕಲೆಕ್ಟಿವ್ ಕಾನ್ಷಿಯಸ್ನಿಂದ ಎಲ್ಲ ನೋಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮನುಷ್ಯನ ಉದ್ಧಾರಕ್ಕಾಗಿ ಅವನ್ನೆಲ್ಲ ಜಗತ್ತಿಗೆ ಪ್ರಚಲಿತ ಮಾಡಿದ್ದಾರೆ. ಇದಕ್ಕೆ ಅಂತ್ಯ ಇಲ್ಲ, ನಿರಂತರ ನಡೆಯುವ ಘಟನೆ. ಈ ಘಟನೆಯ ಹೆಸರೇ ಶಣುದೇವಿ ಪ್ರವಶ್ಯಾಮಿ. ಹೇ ದೇವಿ ಕೇಳು, ಗಮನವಿಟ್ಟು ಕೇಳು. ಭಗವಂತ ಶಿವ ಪಾರ್ವತಿಗೆ ತುಂಬ ಆಳವಾದ ರಹಸ್ಯ ಹೇಳ್ತಾರೆ. ಮಾನವ ಜಾತಿಯ ಕಲ್ಯಾಣಕ್ಕಾಗಿ, ಮಾನವ ಜಾತಿಯ ಉದ್ಧಾರಕ್ಕಾಗಿ ಹೇ ದೇವಿ ಕೇಳು. ಇಲ್ಲಿ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಯಾವ ಸ್ಥಿತಿಯಲ್ಲಿ ಶಿಷ್ಯ ಇರ್ತಾನೋ ಅದೇ ಸ್ಥಿತಿಯಲ್ಲಿ ಗುರು ಬರಬೇಕಾಗ್ತದೆ. ಗುರು ಅಂದರೆ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್, ಸೂಪರ್ ಕಾನ್ಷಿಯಸ್ನೆಸ್. ಅದಕ್ಕೆ ಯಾವುದೇ ಅಂತ್ಯ ಇಲ್ಲ. ನಮಗೆ ಅಂತ್ಯ ಗೊತ್ತಾಗಬೇಕು ಅಂದರೆ ನಾವು ಗುರು ಆಗಬೇಕಾಗ್ತದೆ. ಯಾಕಂದರೆ ಆದಿ ಅಂತ್ಯನ ಅರಿಯಬೇಕು ಅಂದರೆ ನಾವು ಆದಿ ಅನಂತ ಆಗಬೇಕಾಗ್ತದೆ. ಯಾವ ರೀತಿ ಅವನಿದ್ದಾನೋ ಆ ರೀತಿ ನಾವು ಆಗಬೇಕಾಗ್ತದೆ. ಸಿಂಪಲ್ ವಿಷಯ. ಇನ್ನು ವಿಷಯಕ್ಕೆ ಬರೋದಾದರೆ, ಶರಣುದೇವಿ ಪ್ರವಶ್ಯಾಮಿ, ಹೇ ದೇವಿ ಕೇಳು. ಕೇಳುವುದಕ್ಕೆ ತುಂಬ ಮಹತ್ವ ಇದೆ. ಶ್ರವಣ, ಯಾರಲ್ಲಿ ಶ್ರವಣ ಶಕ್ತಿ ಅಭಾವ ಇದೆಯೋ ಅವರಿಗೆ ಧ್ಯಾನದ ಅಭಾವ ಇರ್ತದೆ. ತುಂಬ ಜನ ಹೇಳ್ತಾರಲ್ಲ, ನನಗೆ ಧ್ಯಾನ ಇಡಲಿಕ್ಕಾಗ್ತಾಯಿಲ್ಲ ಅಂದರೆ ಅರ್ಥ ಅವರಿಗೆ ಶ್ರವಣ ಶಕ್ತಿಯ ಅಭಾವ ಇದೆ. ನಮ್ಮ ಕಣ್ಣು, ಕಿವಿ, ನಮ್ಮ ಬುದ್ಧಿ, ನಮ್ಮ ಮನಸ್ಸು, ವಾಣಿ, ವಿಚಾರ ಇವೆಲ್ಲ ಒಂದೇ ವಿಚಾರದ ಕಡೆ ಕೇಂದ್ರಿತ ಆದರೆ ಆವಾಗ ಅದನ್ನು ಧ್ಯಾನ ಅಂತಾರೆ. ನಾವು ನಿಜವಾಗಿಯೂ ಧ್ಯಾನ ಮಾಡಬೇಕು ಅಂದರೆ ಮೊದಲು ನಾವು ಏಕಾಗ್ರತೆನ ಕಲಿಬೇಕಾಗ್ತದೆ. ಇಲ್ಲಿ ಭಗವಂತ ಶಿವ ಏನು ಹೇಳಬೇಕೋ ಅದನ್ನು ಮೊದಲನೇ ಸಾಲಿನಲ್ಲೇ ಹೇಳಿಬಿಟ್ಟಿದ್ದಾರೆ. ಹೇ ದೇವಿ ಶರಣುದೇವಿ ಪ್ರವಶ್ಯಾಮಿ, ಹೇ ದೇವಿ ಕೇಳು, ನಾನು ಹೇಳ್ತಾ ಇದ್ದೀನಿ. ನಾನಂದರೆ ಯಾರು? ನಾನಂದರೆ ಪತಿ, ನಾನಂದರೆ ಇಷ್ಟ, ಗುರು, ಮಹಾದೇವ. ಸತಿರೂಪದಲ್ಲಿ ಭಗವಂತ ಶಿವ ಆ ಆದಿಶಕ್ತಿಗೆ ಸಿಗ್ತಾರೆ. ಆದಿಶಕ್ತಿಗೆ ಶಿವ ಸಾಧಾರಣವಾಗಿ ಸಿಗ್ತಾರೆ. ಯಾವುದೇ ಜಪ ಇಲ್ಲ, ವ್ರತ ಇಲ್ಲ, ಅನುಷ್ಠಾನ ಇಲ್ಲ, ಪ್ರೇಮ ಇದ್ದ ಕಾರಣ ಪರಮಾತ್ಮ ಸಿಗ್ತಾರೆ. ಇದು ಪ್ರತಿಯೊಬ್ಬ ಶಿಷ್ಯನ ಕತೆ, ಭಕ್ತನ ಕತೆ,
ಪ್ರೇಮಿಯ ಕತೆ, ಶಕ್ತಿಯ ಕತೆ. ನಮಗೆ ಈಸಿಯಾಗಿ ಜ್ಞಾನ ಸಿಗ್ತದೆ. ಜ್ಞಾನ ಸಿಗೋದು ಮತ್ತು ಧ್ಯಾನ ಆಗೋದು ಎರಡಕ್ಕೂ ಅಂತರ ಇದೆ. ಜ್ಞಾನ ನಮಗೆ ಸಿಗ್ತದೆ, ನಾವು ದೊಡ್ಡ ಜ್ಞಾನಿ ಆಗ್ತೀವಿ, ಪಂಡಿತ ಆಗ್ತೀವಿ, ಋಷಿ ಮಹರ್ಷಿ ಬ್ರಹ್ಮಋಷಿ ಆಗ್ತೀವಿ. ಆದರೆ ಧ್ಯಾನ ಇದು ತುಂಬ ಕ್ರಿಟಿಕಲ್ ವಿಷಯ. ಸತಿ ಮತ್ತು ಪಾರ್ವತಿಯ ಮಧ್ಯದ ಘಟನೆ ಜ್ಞಾನ ಮತ್ತು ಧ್ಯಾನ. ಸತಿಗೆ ಈಸಿಯಾಗಿ ಜ್ಞಾನ ಸಿಕ್ಕಿದಾಗ, ಶಿವ ಸಿಕ್ಕಿದಾಗ ಆಟೋಮೆಟಿಕ್ಕಾಗಿ ಅಹಂಕಾರ ಬರ್ತದೆ. ಶಿವ ತನ್ನ ಇಷ್ಟ, ತಾನು ಶಿವನ ಪತ್ನಿ. ಇನ್ನು ಆ ಕಡೆ ಏನಾಗ್ತದೆ ಅಂದರೆ ದಕ್ಷಯಜ್ಞ, ತಂದೆ ಯಜ್ಞ ಮಾಡ್ತಿರ್ಬೇಕಾದ್ರೆ ಎಲ್ಲ ದೇವಾನುದೇವತೆಗಳೆಲ್ಲ ಹೋಗ್ತಾರೆ. ಆದರೆ ಇವರಿಗೆ ಕರೆಯಲ್ಲ. ಸತಿ ತಾನ್ಯಾಕೆ ಹೋಗಬಾರ್ದು, ಶಿವನನ್ನು ಯಾಕೆ ಕರೆದಿಲ್ಲ, ಈ ರೀತಿಯ ಪ್ರಶ್ನೆ ಮೂಡ್ತದೆ. ಯಾಕಂದರೆ ಅಹಂಕಾರ. ಜ್ಞಾನ ಈಸಿಯಾಗಿ ಸಿಕ್ಕಿದಾಗ ಅಹಂಕಾರ ಬರ್ತದೆ. ತಾನು ಆದಿಶಕ್ತಿಯ ಲಕ್ಷಣ ಇನ್ನೂ ಬಂದಿರಲಿಲ್ಲ, ಆಕಾರ ಇನ್ನೂ ಬಂದಿರಲಿಲ್ಲ. ಶಿವ ನಿಧಾನವಾಗಿ ಜ್ಞಾನನ ಓಪನ್ ಮಾಡ್ತಾ ಇದ್ದರು, ತಿಳಿಸ್ತಾನೆ ಇದ್ದರು. ಆದಿಶಕ್ತಿಗೆ ಆ ಸಮರ್ಪಣೆ ಇರಲಿಲ್ಲ, ಯಾಕಂದರೆ ತಾನು ಶಿವನ ಪತ್ನಿ, ಪಾಸೆಸಿವ್ನೆಸ್ ಇತ್ತು. ನೋಡ್ಲಿಕ್ಕೆ ಹೋದರೆ ಆದಿಶಕ್ತಿ ಅಮ್ಮ, ಏನೂ ದೋಷ ಇರಲ್ಲ. ನಾವು ದೃಷ್ಟಿನ ನೋಡ್ಲಿಕ್ಕೆ ಹೋದರೆ ಜ್ಞಾನದಲ್ಲೂ ಶಿವನಿಗೆ ಸರಿಸಾಟ ಆಗಿರಲಿಲ್ಲ. ಶಿವನಿಗೆ ಗೊತ್ತಿತ್ತು ದಕ್ಷನ ಯಜ್ಞದೊಳಗೆ ಒಂದು ಮಹಾಹುತಿ ಆಗಲಿದೆ ಅಂತ ಎಲ್ಲ ಗೊತ್ತಿತ್ತು. ಯಾಕಂದರೆ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಏನಾಗಬಹುದು ಅಂತ ಎಲ್ಲ ಗೊತ್ತಿತ್ತು. ಆದರೂ ಸತಿಗೆ ತಿಳಿಸ್ಲಿಕ್ಕಾಗಲಿಲ್ಲ. ಯಾಕಂದರೆ ಸತಿಗೆ ಹಠ ಇತ್ತು, ಛಲ ಇತ್ತು. ಸತಿಯ ಅಹಂಕಾರ ಅಡ್ಡ ಬಂತು. ಅದರ ಕಾರಣ ಏನಾಯಿತು ಅಂದರೆ ಸತಿ ಯಜ್ಞದಲ್ಲಿ ಆಹುತಿ ಆಗಬೇಕಾದಂತಹ ಪರಿಸ್ಥಿತಿ ಬಂತು. ಅದೇ ರೀತಿ ಗುರು ಶಿಷ್ಯರ ಸಂಬಂಧದಲ್ಲೂ ಸಹ ಅಬ್ಬಬ್ಬ ಅಂದರೆ ಗುರು ಶಿಷ್ಯನಿಗೆ ತಿಳಿಸಿ ಹೇಳ್ಬೋದು, ಆದರೆ ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ. ಪಾರ್ವತಿ ರೂಪದಲ್ಲಿ ಇನ್ನೊಂದು ಜನ್ಮ ಆದಾಗ ಶಿವ ಈಸಿಯಾಗಿ ಸಿಕ್ಕಿಲ್ಲ. ತಪಸ್ ಮಾಡಬೇಕಾಯ್ತು, ಧ್ಯಾನ ಮಾಡಬೇಕಾಯ್ತು, ಉಪವಾಸ ಮಾಡಬೇಕಾಯ್ತು, ಶರೀರನ ತಪ್ಪಿಸಬೇಕಾಯ್ತು. ಮೊದಲನೇ ಸಲ ಶಿವ ಈಸಿಯಾಗಿ ಸಿಕ್ಕಿದ್ದಾರೆ, ಎರಡನೇ ಸಲ ತಪಸ್ ಮಾಡಬೇಕಾಯ್ತು. ಅಂದರೆ ನಮಗೆ ಯೋಗ್ಯತೆ ಇಲ್ಲದೆ, ಪಾತ್ರತೆ ಇಲ್ಲದೆ ಗುರು ನಮಗೇನಾದರೂ ಕೊಟ್ಟರೆ, ದೀಕ್ಷೆ ಕೊಟ್ಟರೆ, ನಮ್ಮ ಚಿಂತನೆ ಮಾಯಾಮಯಿ ಆಗಿದ್ದರೆ, ಅಹಂಕಾರಮಯಿ ಆಗಿದ್ದರೆ, ಆವಾಗ ಗುರು ಸಹ ಏನೂ ಮಾಡಲಿಕ್ಕಾಗಲ್ಲ. ಹಿಂದಿನ ಕಾಲದಲ್ಲಿ ಅಷ್ಟೆಲ್ಲ ವರ್ಷ, 20 ವರ್ಷ 30 ವರ್ಷ ತಪಸ್ ಮಾಡಿ ಆ ಜ್ಞಾನ ಪಡಿತಾ ಇದ್ದರು. ಆದರೆ ಇವತ್ತು ನಮಗೆ ಗುರು ಶಬ್ದ ಬ್ರಹ್ಮ ಕೊಟ್ಟಾಗ ಮುಕ್ತಿಯ ಮಾರ್ಗ ಕಂಡ್ಕೊ ಹೋಗುವಂಥ ನಮಗೆ ಜ್ಞಾನ ಕೊಟ್ಟರೆ ನಾವೇನು ಮಾಡ್ತೀವಿ? ನಮ್ಮ ಅಹಂಕಾರದಿಂದ ಮಾಯೆಯಲ್ಲಿ ಸಂಸಾರದ ಭೋಗಕ್ಕಾಗಿ ನಾವು ಆ ಅದ್ಭುತ ಜ್ಞಾನದ ತಿರಸ್ಕಾರ ಮಾಡ್ತೀವಿ. ನಾವು ಅದ್ಭುತವಾಗಿದ್ದನ್ನು ಸಾಧಾರಣ ಅಂತ ಅಂದ್ಕೊಬಿಡ್ತೀವಿ, ಯಾಕಂದರೆ ಈಸಿಯಾಗಿ ಸಿಕ್ಕಿತ್ತಲ್ಲ. ಆದರೂ ಗುರು ನಮ್ಮನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸತಿ ತನ್ನ ಮನಸ್ಸು ಅಡ್ಡ ಬಂದ ಕಾರಣ ತನ್ನ ಶಕ್ತಿಯನ್ನು ತುಂಡು ಮಾಡಬೇಕಾಯ್ತು, ಅಗ್ನಿಗೆ ಆಹುತಿ ಆಗಬೇಕಾಯ್ತು, ತನ್ನ ಶಕ್ತಿಯ ವಿನಾಶ ಮಾಡಬೇಕಾಯ್ತು. ಮೊದಲು ಗುರುವಿನ ಮೇಲೆ ಅಪಾರ ಭಕ್ತಿ ಇರ್ತದೆ, ಪ್ರೇಮ ಇರ್ತದೆ. ಆದರೆ ಸ್ವಲ್ಪ ಜ್ಞಾನ ಬಂದ ಕಾರಣ, ದುರ್ಗುಣದ ಕಾರಣ, ಅಹಂಕಾರದ ಕಾರಣ ನಾವು ನಮ್ಮ ಶಕ್ತಿನ ಕಳ್ಕೊಂಡು ಬಿಡ್ತೀವಿ. ಗುರು ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಸಿಗಲ್ಲ, ಈಸಿಯಾಗಿ ಜ್ಞಾನ ಕೊಡಲ್ಲ. ತಪಸ್ ಮಾಡಲಿಕ್ಕೆ ಹೇಳ್ತಾರೆ. ತಪಸ್ಸಿಂದನೂ ಶಿವ ಪ್ರತ್ಯಕ್ಷ ಆಗ್ತಾರೆ, ವರದಾನ ಕೊಡ್ತಾರೆ. ಆದರೆ ಎರಡನೇ ಸಲ ಗುರು ಆದೇಶ ಕೊಡಲ್ಲ. ಅವರು ಶುರು ಮಾಡೋದು ಶಿಷ್ಯನಿಗೆ ಸೀದಾ ಆದೇಶ ಕೊಡಲ್ಲ, ಶಕ್ತಿಗೆ ಸೀದಾ ಆದೇಶ ಕೊಡಲ್ಲ, ಶಿವನಿಗೆ ಅಥವಾ ಗುರುವಿಗೆ. ಇಲ್ಲಿ ಏನಾದರೂ ಟ್ರಿಕ್ಸ್ ಮಾಡಬೇಕಾಗ್ತದೆ. ಶೃಣುದೇವಿ ಪ್ರವಶ್ಯಾಮಿ, ಹೇ ದೇವಿ, ಹೇ ಪತ್ನಿ, ಹೇ ಶಿಷ್ಯ, ಹೇ ಶಕ್ತಿ, ಕೇಳು. ಒಂದು ವೇಳೆ ನಾವು ಗುರುವಾಣಿನ ಕೇಳ್ತಾ ಇದ್ದೀವಿ ಅಂದರೆ ಅದೇ ದೊಡ್ಡ ಧ್ಯಾನ, ಪ್ರಗಾಢ ಧ್ಯಾನ. ನಾವು ಸಪ್ರೇಟಾಗಿ ಧ್ಯಾನ ಮಾಡಬೇಕಾಗಿಲ್ಲ, ಜಪ ಮಾಡಬೇಕಾಗಿಲ್ಲ, ತಪ ಮಾಡಬೇಕಾಗಿಲ್ಲ, ಅನುಷ್ಠಾನ ಮಾಡಬೇಕಾಗಿಲ್ಲ. ಗುರುವಿನ ವಾಣಿ ಕೇಳ್ತಾ ಇದ್ರೇ ಅದೊಂದು ಧ್ಯಾನ. ಗುರುವಿನ ಸಾನ್ನಿಧ್ಯದಲ್ಲಿ ನಾವು ಸುಮ್ಮನೆ ಇದ್ದರೂ ಸಹ ನಮ್ಮ ಧ್ಯಾನ, ಪರಧ್ಯಾನ, ಪರಚಕ್ಷು ಓಪನ್ ಆಗ್ತದೆ. ಸಾಧನೆ ಮಾಡೋ ಅವಶ್ಯಕತೆಯೂ ಇಲ್ಲ. ನಾವು ಗುರು ಜೊತೆ ಇದ್ದೀವಿ ಅಂದರೆ ನಾವು ಯಾವ ಸಾಧನೆ ಮಾಡೋ ಅವಶ್ಯಕತೆಯೂ ಇಲ್ಲ. ಆದರೆ ನಾವು ಗುರುವನ ತಪ್ಪಾದ ಜಾಗದಲ್ಲಿ ಇಟ್ಕೊಂಡಿದ್ದೀವಿ, ನಮ್ಮ ತರ್ಕದಲ್ಲಿ, ನಮ್ಮ ಬುದ್ಧಿಯಲ್ಲಿ.
ಗುರುವನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ಬೇಕು. ಆ ರೀತಿ ಧ್ಯಾನ ಇಡಲಿಕ್ಕೆ ಸಾಧ್ಯ ಆದಾಗಲೇ ಪಾರ್ವತಿ ಆಗ್ಬೋದು. ಶರಣುದೇವಿ ಪ್ರವಶ್ಯಾಮಿ. ಭಗವಂತ ಯಾವತ್ತಿಂದನೋ ಕರಿತಾನೆ ಇದ್ದಾರೆ, ಕೂಗ್ತಾ ಇದ್ದಾರೆ, ಆದರೆ ನಾವು ಕೇಳಿಸಿಕೊಳ್ತಾ ಇಲ್ಲ.